ಹಲೋ, ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಹಾಯ್, ತುಂಬ ದಿವಸ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಇದು ಸಂಡೇ ವ್ಲಾಗು. ಸೊ ಸಂಡೇ ಮಕ್ಕಳೆಲ್ಲ ಮನೇಲಿರ್ತಾರೆ, ನಾನು ಮನೇಲಿರ್ತೀನಿ. ಆ್ಯಕ್ಚುಲಿ ಸಮ್ಮರ್ ಹಾಲಿಡೇಸ್ ಮುಗ್ದೇ ಹೋಯಿತು, ಎಲ್ಲೂ ಹೊರಗಡೆ ಹೋಗೋಕ್ಕೆ ಆಗಲಿಲ್ಲ. ಸೊ ಇವರು ಅಮ್ಮನೂ ಹುಡುಗರು ಹೋಗ್ತಾಯಿದ್ರು, ಅದು ನಮ್ಮ ರಿಲೇಟಿವ್ಸ್ ಮನೆಗೆ ಅಲ್ಲಿ ಇಲ್ಲಿ ಹೋಗಿ ಬರ್ತಾಯಿದ್ರು. ಬಟ್ ಟ್ರಿಪ್ಪು ಹೊರಗಡೆ ಅಂತ ಎಲ್ಲೂ ಎಂಜಾಯ್ ಮಾಡೋಕ್ಕೆ ಹೋಗೋಕ್ಕೆ ಆಗಲಿಲ್ಲ. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗೇ ಹೋಯ್ತು ಅಂದ್ಬಿಟ್ಟು ನಾವಿವತ್ತು ಬ್ಯಾಂಗ್ಳೂರಲ್ಲೇ ಹೊರಗಡೆ ಹೋಗೋಣ ಅಂತ ಬಂದ್ವಿ. ನಾವು ಬಂದಿದ್ದು ಲೂಲು ಮಾಲ್ಗೆ. ಇದು ಒಂದು ಫನ್ಗೆ ಹೇಳಬೇಕು ಅಂದರೆ ಬೆಂಗಳೂರಲ್ಲಿ ತುಂಬ ಅಂದರೆ ಬೆಂಗಳೂರು ಸಿಟಿ ಸೆಂಟ್ರಲ್ಲೇ ಇರೋದ್ರಿಂದ ತುಂಬ ಹತ್ರ, ಅಂದರೆ ಡಿಸ್ಟೆನ್ಸ್ ಎಲ್ಲ ಕಮ್ಮಿ ಇರುತ್ತೆ. ಒಂದು ಫನ್ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಸೊ ಲಾಸ್ಟ್ ಟೈಮ್ ನಾವು ಒಂದ್ಸರಿ ಹೋಗಿದ್ವಿ, ಆದರೆ ಪ್ಲೇ ಏನೂ ಅಷ್ಟೊಂದು ಆಡಿರಲಿಲ್ಲ. ಬಟ್ ತುಂಬ ಗೇಮ್ಸ್ ಇದ್ದಾವೆ ನಿಮಗೆ. ನೋಡಿ, ವಂಡರ್ಲಾನಲ್ಲಿ ಹೇಗಿದೆಯೋ ಇದು ಇಂಡೋರ್ ಗೇಮ್ಸ್ ಆಗಿರುತ್ತೆ. ಆ್ಯಂಡ್ ತುಂಬ ಆ್ಯಕ್ಟಿವಿಟೀಸ್ ತುಂಬ ಇದೆ ಇಲ್ಲಿ. ಗೇಮ್ಸ್ ಬಂದು ನಿಮಗೆ 40 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ಏಜವ್ರಿಗೂ ಇರುತ್ತೆ. ಏಜ್ 2 ಇಂದ ಸ್ಟಾರ್ಟಿಂಗು. ನಿಮ್ಮ ದೊಡ್ಡವ್ರು ಕೂಡ ಆಡ್ಬೋದು. ಸೊ ಡ್ಯಾಶಿಂಗ್ ಕಾರ್ಸು, ಮತ್ತು ಚಿಕ್ಕದು ವೀಡಿಯೋ ಗೇಮ್ಸು, 3D ಗೇಮ್ಸು, ಮತ್ತು ಇದು ನೋಡೋಕ್ಕೆ ಎಷ್ಟು ಇದಾಗಿದೆ. ನನ್ನ ಮಗಳು ಇದು ಬಾರ್ಬಿದು ನೋಡಿದ ತಕ್ಷಣ ನಾನು ಆಡಬೇಕು ಅಂತ ಇದು ಮಾಡ್ತಾಯಿದ್ಲು. ಸೊ ಆಡಿಸಿದ್ವಿ. ಇದು ಎಷ್ಟಿರ್ಬೋದು ಅಂದ್ಕೊಂಡ್ರಿ? ಇದು ಜಸ್ಟ್ 40 ರೂಪೀಸ್ ಇರುತ್ತೆ. ನಾವು ಇದನ್ನು ಹೆಂಗೆ ಆಡಬೇಕು ಅಂದರೆ, ಕಾರ್ಡು ತೊಗೊಳ್ಬೇಕಾಗುತ್ತೆ. ನಾವು ಹೋಗಿ ನಮ್ಮ ರಿಜಿಸ್ಟರ್ಡ್ ನಂಬರ್ ಹಾಕ್ಬಿಟ್ಟು ಕಾರ್ಡ್ ತೊಗೋಬೇಕು. ಇದನ್ನು ರೀಚಾರ್ಜ್ ಮಾಡಿಸ್ಕೊಬೇಕು. ನಮ್ಮ 1000 ರೂಪೀಸ್ ನಾವು ರೀಚಾರ್ಜ್ ಮಾಡಿಸಿದ್ವಿ. ಒಂದು ಗೇಮ್ ಅರೌಂಡ್ 40 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಈ ಥರ ಚಿಕ್ಕ ಗೇಮ್ಸು 40 to 150 ಲಾಸ್ಟು. ನೀವು ಯಾವುದೇ ಗೇಮ್ ಆಡಿದ್ರೆ ಅರೌಂಡ್ 150. ನೋಡಿ, ಇದಂತೂ ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಬಟ್ ನಾವು ಸಂಡೇ ಹೋಗಿರೋದ್ರಿಂದ ತುಂಬ ರಶ್ ಇತ್ತು. ನಾನು ಒಬ್ಬಳು ಟ್ರೈ ಮಾಡೋಣ ಅಂದ್ಕೊಂಡೆ, ಬಟ್ ಆ ಕ್ರೌಡ್ ನೋಡಿಬಿಟ್ಟು ಆಗಲಿಲ್ಲ, ಸುಮ್ಮನಾಗ್ಬಿಟ್ಟೆ. ಇದನ್ನು ನೋಡಿ, ಸ್ವಿಮ್ ಇದು ತುಂಬ ಚೆನ್ನಾಗಿತ್ತು. ಇದೆಲ್ಲ ನೋಡಿ, ಇದು ಮಕ್ಕಳಿಗೆ ಎಲ್ಲ ಏಜವ್ರಿಗೂ ಇರುತ್ತೆ. ಇದರಲ್ಲಿ ದೊಡ್ಡವ್ರು ಕೂಡ ಕುತ್ಕೋಬೋದು. ನಮ್ಮ ಅತ್ತೆ ಕುತ್ಕೊಂಡು ನಮ್ಮ ಚಿಕ್ಕವಳನ್ನ ಕೂರಿಸ್ಕೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಬಂದರು. ಸೊ ಏನು ಸೇಫ್ಟಿ ಅಂತ ತುಂಬ ಚೆನ್ನಾಗಿದೆ. ಏನು ಅಂತ ಭಯ ಪಡೋವಂಥದ್ದು ಏನಿಲ್ಲ. ಮಕ್ಕಳು ನೆಮ್ಮದಿಯಾಗಿ ಆಡ್ಬೋದು, ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಸೊ ಇದು ನನ್ನ ಚಿಕ್ಕ ಮಗಳು ನೋಡಿ, ಇವಳಿಗೆ ಇನ್ನೂ 2.5 ಇಯರ್ಸು. ಇವಳಿಗೆ ಇದು ಪರ್ ಅವರ್ ಕಾಸ್ಟ್ ಬರುತ್ತೆ. ಈ ಥರ ಗೇಮ್ಸು ಪರ್ ಅವರ್ಗೆ 300 ಇತ್ತು ಇದು. ಸೊ ನೋಡಿ, ಒಳಗಡೆ ಎಲ್ಲ ಇರುತ್ತೆ. ಅವಳು ತುಂಬ ಎಂಜಾಯ್ ಮಾಡಿದ್ಲು. ಆ್ಯಂಡ್ ದೊಡ್ಡವ್ರು ಆಡೋ ಗೇಮ್ ಕೂಡ ತುಂಬಾ ಇದ್ದಾವೆ. ಇದರಲ್ಲಿ ನಾನು ಎಂಜಾಯ್ ಮಾಡಿದೆ. ಸೊ ಇದೆಲ್ಲ ವಂಡರ್ಲಾನಲ್ಲಿದೆ. ಬಟ್ ವಂಡರ್ಲಾ ಅಷ್ಟೊಂದೇನು ಕ್ರೇಜ್ ಇರೋಲ್ಲ. ಬಟ್ ಓಕೆ, ನಮ್ಮ ಮೂಡು ಸ್ವಿಂಗ್ಸ್ ಇದ್ದರೆ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದರಲ್ಲಂತೂ ಮಾತೇ ಇಲ್ಲ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು. ಮಕ್ಕಳು ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಹೆಂಗೆ ಅನಿಸ್ತು ಜನ್ಯ? ಚೆನ್ನಾಗಿತ್ತು. ಆರ್ ಯು ಎಂಜಾಯ್ಡ್? ಯೆಸ್. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನೀನು ಹೆಂಗೆ ಆಡಿದೆ ಮಗನೇ? ಹಂಗೆಲ್ಲ ಆಡಿದ್ರಾ? ನನ್ನ ಮಗಳು ಚಿಕ್ಕವಳು ಹೇಳ್ತಾ ಇದ್ದಾಳೆ, ವಾಯ್ಸ್ ಡಬ್ ಕೊಡ್ತಾಯಿದ್ರೆ ನೋಡಿ, ಅವಳು ರಿಯಾಕ್ಟ್ ಮಾಡ್ತಾ ಇದ್ದಾಳೆ. ಸೊ ಎಂಜಾಯ್ ಮಾಡಿದ್ರು. ಸೊ ಮಸ್ಟ್ ಒಂದ್ಸರಿ ಮಕ್ಕಳಿಗೆ ತೋರಿಸೋ ಅಂಥ ಪ್ಲೇಸು, ಆಡಿಸೋ ಅಂಥ ಪ್ಲೇಸು. ಸೊ ಟ್ರೈ ಮಾಡಿ. ಪ್ರೈಸು ಕೂಡ ಏನು ಅಂಥ ಹೆವಿ ಅಂತ ಏನಿರಲ್ಲ. ನಾವು 1000 ರೂಪೀಸ್ ಏನೇನಕ್ಕೋ ಖರ್ಚು ಮಾಡ್ತೀವಿ. ಒಂದು ಸರಿ 1000 ರೂಪೀಸ್ ರೀಚಾರ್ಜ್ ಮಾಡಿಸ್ಕೊಂಡ್ರೆ ನಿಮ್ಗೆ ಎಷ್ಟು ಗೇಮ್ ಆಡ್ಬೋದೋ ನೀವು ಅಷ್ಟು ಆಡ್ಬೋದು. ಇಲ್ಲ ಮತ್ತೆ ನನಗೇನು ಇಂಟ್ರೆಸ್ಟ್ ಆಗಲಿಲ್ಲ ಅಂದರೆ ಇನ್ನೊಂದು ಸರಿ ಯಾವಾಗಾದರೂ ಹೋಗಿ ಆಡ್ಬೋದು. ನಿಮಗೆ ಅದು ಒಂದು ಸರಿ ರೀಚಾರ್ಜ್ ಮಾಡಿದ್ರೆ ನೀವು 1 ಇಯರ್ ಆಲ್ಮೋಸ್ಟು ಇರುತ್ತೆ ರೀಚಾರ್ಜು. ಯಾವಾಗ ಬೇಕಿದ್ರೂ ನೀವು ಮತ್ತೆ ಹೋಗಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇದಾಗಿತ್ತು ನನ್ನ ಸಂಡೇ ವ್ಲಾಗು. ಇಷ್ಟ ಆಗಿದ್ರೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.